ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೀನಿ, ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೆ. ಜೆರಿ ಥ್ರೆಡ್ ವಿತ್ ಜೆರಿ ಥ್ರೆಡ್ ಜೊತೆಗೆ ನಾನು ಸಿಲ್ಕ್ ಥ್ರೆಡ್ಡಲ್ಲೂ ತೋರಿಸ್ಕೊಟ್ಟಿದ್ದೆ. ಇವತ್ತು ನಾನು ಡಬ್ಬಲ್ ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸ್ಕೊಡ್ತಿದ್ದೀನಿ. ಡಬ್ಬಲ್ಲು ನೋಡಿ, ನಾನು 2 ಕಲರ್ ದಾರದಲ್ಲಿ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ 2 ಕಲರ್ ದಾರನ ಯೂಸ್ ಮಾಡಿಕೊಂಡು ಹೇಗೆ ಡಬಲ್ ಸ್ಟಿಚ್ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣಲ್ಲ. ಶುರು ಮಾಡಬೇಕಾದ್ರೆ ನಾವಿಲ್ಲಿ ಪಾಯಿಂಟನ್ನು ಹಾಕ್ಕೋಬೇಕು. ಆ ಪಾಯಿಂಟನ್ನು ಹಾಕೊಳ್ಳೋದ್ರಿಂದ ನಮಗೆ ತುಂಬಾ ಈಸಿಯಾಗಿ ನಾವು ಅದು ಎಲ್ಲೆಲ್ಲಿಗೆ ಬರುತ್ತೆ ಅನ್ನೋದನ್ನು ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗ್ಬೋದು. ಹಂಗಾಗಿ ಆಯ್ತಲ್ವ. ಈಗ ಫಸ್ಟು ನಾನು ಒಂದು ಕಲರಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕೊಂಡ್ಬಿಡ್ತೀನಿ. ನೋಡ್ಬೋದು, ಈ ಮೂಲೆಯಿಂದ ತಗೋಬೇಕು. ನಮಗೆ ಟುಲಿಪ್ ಕಡೆಗೆ ಇರಬೇಕು, ಮೇನಾಗಿ ಟುಲಿಪ್ ಕಡೆಗೆ ನಾವು ಹಿಡ್ಕೋಬೇಕಾಗತ್ತೆ. ಈಗ ನೋಡಿದ್ರಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸೇರಿಸೋಣ. ಜಿಗ್ಜಾಗ್ ಅಂತಂದರೆ ಏನು ಹೇಳಿ? ಜಿಗ್ಜಾಗ್ ಸ್ಟಿಚ್ ಅಂತಂದರೆ ಏನು ಹೇಳಿ? ಕ್ರಾಸ್ ಆಗಿ ಜಿಗ್ಜಾಗ್ ಅಂದ್ರೇ ಗೊತ್ತಾಗತ್ತೆ. ನೀವು ಲಾಕ್ ಮಾಡ್ಕೊಂಡ್ರೂ ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ಪುನಃ ತೆಗೆದು ಒಂದು ಲಾಂಗ್ ಸ್ಟಿಚ್ ಕ್ರಾಸ್ ಆಗಿ, ಸ್ಟ್ರೈಟಾಗಿ ಬರಲ್ಲ, ಇದು ಕ್ರಾಸ್ ಆಗಿ ಬರುತ್ತೆ. ಇಲ್ಲಿ ಬಂದು ಇಲ್ಲಿಂದ ಪಾಯಿಂಟ್ ಹಾಕ್ಕೊಂಡಿದ್ದೀವಿ ನೋಡಿ, ಇಲ್ಲಿಗೆ ಬಂದು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ನಿಮಗೆ ಇದು ಬರುತ್ತೆ. ಆದಷ್ಟು ಈಗ ನೀವು ಒಬ್ಸರ್ವ್ ಮಾಡ್ತಿದ್ದೀರಾ, ನಾನು ಏನಕ್ಕೆ ಚೈನ್ ಸ್ಟಿಚ್ಚನ್ನು ಕಲೀರಿ ಅಂತ ಹೇಳಿದೆ ಅಂತೇಳಿ, ಪ್ರಾಕ್ಟೀಸ್ ಮಾಡಿ ಅಂತ. ಈಗ ನೋಡಿ, ಒಂದು ದೊಡ್ಡ ಚೈನ್ ಬರುತ್ತೆ, ಪಕ್ಕದಲ್ಲಿ ಒಂದು ಚಿಕ್ಕ ಚೈನ್ ಬರುತ್ತೆ. ನೀವು ಯಾವುದೇ ಡಿಸೈನನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಚೈನ್ ಸ್ಟಿಚ್ ಬೇಸ್ ಮೇಲೇ ಇರುತ್ತೆ. ಅದಕ್ಕೋಸ್ಕರ ನೀವು ನೀಡಲ್ಲಿ ಹಿಡ್ಕೊಳ್ಳೋದು ಜೊತೆಗೆ ಚೈನ್ ಸ್ಟಿಚ್ಚನ್ನು ನೀಟಾಗಿ ಕಲ್ತ್ಕೊಂಡ್ರಿ ಅಂತ ಆದರೆ ಆರಾಮಾಗಿ ನೀವು ಎಲ್ಲ ಸ್ಟಿಚ್ಚಸನ್ನು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಎಷ್ಟು ಈಸಿಯಾಗಿ ಹಾಕ್ಕೋಬೋದಲ್ವ. ನೋಡಿದ್ರೆ ನಿಮ್ಗೆ ಏನು ಕಷ್ಟ ಅನಿಸುತ್ತಾ, ಈಸಿ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಾಗತ್ತೆ. ಜೊತೆಲಿ ನೀವು ಪ್ರಾಕ್ಟೀಸ್ ಮಾಡೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಾಗತ್ತೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾವು ಇದನ್ನು ಮುಂದುವರ್ಸೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದಾಗ ನಮ್ಮ ಕೆಲಸದ ಮಧ್ಯೆ ಇವೆಲ್ಲ ಮಾಡೋದಕ್ಕೆ ನಮಗೂ ಬೇಜಾರು ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನಮಗೆ ಹೆಚ್ಚು ಹೆಚ್ಚು ವ್ಯೂಸ್ ಆದಷ್ಟು ನಮಗೆ ಇದನ್ನು ಮಾಡೋದಕ್ಕೆ ನೋಡಿ, ಇಲ್ಲಿ ಕಳ್ಕೊತಲ್ವ. ಈಗ ಅದನ್ನು ನೀಟಾಗಿ ಹಾಕೋಬೇಕು. ಈಗ ಇಲ್ಲಿ ನೋಡಿ, ಹಿಂಡು ನಾಟನ್ನು ತೋರಿಸ್ತಿದ್ದೀನಿ. 2 ಎಳೆಯನ್ನು ಎಳ್ಕೋಬೇಕು ನೋಡಿ. ಬಂತು. ಈ 2 ಒಳಗಡೆಯಿಂದ ಅದು ಎಳ್ಕೊಂಡು ಅದರೊಳಗಡೆಯಿಂದ ಇದನ್ನು ಎಳ್ಕೊಂಡ್ರೆ ನಮಗೆ ಲಾಕ್, ಕರೆಕ್ಟಾದ ಪರ್ಫೆಕ್ಟಾದ ಲಾಕ್ ರೆಡಿ ಆಗುತ್ತೆ. ಈಗ ನಾನು ಇನ್ನೊಂದು ಕಲರಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಈಗ ಇದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ. ಇದಕ್ಕೇನು ಮಾರ್ಕ್ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಟೋಮೆಟಿಕ್ಕಾಗಿ ನಮ್ಗೆ ಅಲ್ಲಿ ಜಾಗ ಗೊತ್ತಾಗ್ಬಿಡತ್ತೆ. ನೋಡಿ, ಇದನ್ನು ನೋಡಿ, ಕಾಣಿಸ್ತಿದೆಯಲ್ವ. ನೋಡಿ, ಇದನ್ನು ಈ ಕಡೆ ಮೂಲೆಯಿಂದ ತಗೊಂಡಿದ್ವಿ ಅಲ್ವಾ, ಇದನ್ನು ಅಪೋಸಿಟ್ ಕೆಳಗಡೆಯಿಂದ ತಗೊಂಡು ಅಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ನೋಡಿ, ಇದ್ರ ಮಧ್ಯ ಈ ಪಾಯಿಂಟ್ ಮಧ್ಯದಲ್ಲಿ ಹಾಕಿದ್ರೆ ನಮಗೆ ಪರ್ಫೆಕ್ಟಾಗಿರುವಂಥ ಡಬ್ಬಲ್ ಜಿಗ್ಜಾಗ್ ಸ್ಟಿಚ್ಚು ಸಿಕ್ಕೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ನನ್ನ ಜೊತೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ, ಯಾಕೆ ಅಂದರೆ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಇದು ನನ್ನ ಅನುಭವ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ನಮ್ಮ ಬ್ಲೌಸ್ಗಳಿಗೆ ಮಾಡಿಕೊಂಡ್ರೂ ಅಷ್ಟು ನಮಗೆ ಬೆನಿಫಿಟ್ಟು. ಜೊತೆಗೆ ನಾವು ಕಲಿತಾದ ನಂತರ ಕೇವಲ ನಮ್ಮ ಬ್ಲೌಸ್ಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಯಾಕೆ ಅಂದರೆ ನಾವು ಒಂದು ಫಂಕ್ಷನ್ಗೆ ವೇರ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಆಗ ನೋಡಿದಾಗ ಖಂಡಿತವಾಗ್ಲೂ ಕಸ್ಟಮರ್ಗಳು ನೋಡಿ, ನಾವು ಸ್ಟಿಚ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಈಗ ವರ್ಕ್ ಎಲ್ಲಿ ಮಾಡಿಸಿದ್ರಿ ಅಂತ ಕೇಳ್ತಾರೆ. ಅದು ಹೆಂಗಸ್ರ ಗುಣ ಅಂತಲೇ ಹೇಳ್ಬೋದು. ಆಗ ನಾನೇ ಮಾಡಿದ್ದು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಿಮಗೆ ಬಿಸ್ನೆಸ್ ಸಿಗೋದಂತೂ ತುಂಬ ಪಕ್ಕ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ನೀಟಾಗಿ ಕಲ್ತ್ಕೊಂಡ್ರಿ ಅಂದರೆ ಮನೆಯಿಂದಲೇ ಸಾವಿರಾರು ರೂಪಾಯಿ, ಯಾಕೆಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇದು, ತುಂಬಾ ಕಾಸ್ಟ್ಲಿಯಾಗಿದೆ. ಜೊತೆಗೆ ಅಷ್ಟು ಟ್ರೆಂಡಲ್ಲಿದೆ. ಯಾವುದೇ ಒಂದು ಮದುವೆ ಅಂತಂದರೆ
ಅವು ಎಲ್ಲ ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಸೀರೆಗೆ ಎಷ್ಟು ದುಡ್ಡನ್ನು ಕೊಡ್ತಾರೋ ಅದಕ್ಕಿಂತ ಹೆಚ್ಚಾಗಿಯೇ ನಮಗೆ ಆರಿ ವರ್ಕ್ಗೆ ದುಡ್ಡನ್ನು ಕೊಡುವಂಥದ್ದು ಇದೆ. ಹಂಗಾಗಿ ತುಂಬಾ ಬಿಸ್ನೆಸ್ ಇದು ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡಿ. ಕೊನೆಗೆ ನೀವು ಮಾಡಿಲ್ಲ ಅಂತಂದರೂ ಬೇರೆಯವ್ರಿಗೆ ನಿಮ್ಮ ಬ್ಲೌಸ್ಗಳಿಗೆ ನೀವು ಮಾಡಿಕೊಂಡ್ರೆ ಅಷ್ಟು ದುಡ್ಡನ್ನು ಉಳಿಸ್ಬೋದು. ಜೊತೆಗೆ ನಾವೇ ಮಾಡಿದ್ದೀವಿ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ತುಂಬಾ ಖುಷಿಯಾಗತ್ತೆ. ಬೇರೆಯವರು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತಂದಾಗ ನಮ್ಮ ಕಾನ್ಫಿಡೆನ್ಸ್ ಇನ್ನೂ ಡಬ್ಬಲ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಡಬಲ್ ಚೈನ್ ಸ್ಟಿಚ್ಚು ಇಷ್ಟು ಈಸಿಯಾಗಿದೆ ನೋಡಿದ್ರಿ ಅಲ್ವಾ. ಏನು ತುಂಬ ಏನು ಕಷ್ಟ ಅಂತೇನಿಲ್ಲ. ಜಿಗ್ಜಾಗ್ ಸ್ಟಿಚ್ ಈ ರೀತಿ ಬರುತ್ತೆ. ಡಬಲ್ ಜಿಗ್ಜಾಗ್ ಸ್ಟಿಚ್ಚು ಈ ರೀತಿ ಬರುತ್ತೆ. ಇವೆಲ್ಲ ಡಿಸೈನ್ಸ್ಗಳಲ್ಲಿ ಈ ರೀತಿ ಮಾಡಿಕೊಂಡು ಮಧ್ಯೆ ಒಂದೊಂದು ಬೀಡನ್ನು ಹಾಕಿದ್ರೆ ನೆಕ್ ಲೈನ್ ಆಯಿತು, ಮತ್ತು ಸ್ಲೀವ್ಸ್ಗೆ ಬಾರ್ಡರ್ ಲೈನ್ ಆಯಿತು. ಈ ರೀತಿ ಎಲ್ಲ ನೀವು ಥಿಂಕ್ ಮಾಡಬೇಕಾಗತ್ತೆ. ಅಷ್ಟು ನೀಟಾಗಿ ಡಿಸೈನನ್ನು ಹಾಕ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಜಿಗ್ಜಾಗ್ ವಿತ್ ಚೈನ್ ಸ್ಟಿಚ್ಚನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತೀರಿ ಅಲ್ವಾ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.